ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನ ಗುರುತಿಸುವಂತವರು ಬ್ರದರ್. ನಮ್ಮ ಬಲಹೀನತೆಗಳು ಗುರುತಿಸುವ ವ್ಯಕ್ತಿ ಬಡತನವನ್ನು ತಿಳಿದ ವ್ಯಕ್ತಿ ಆಗ್ತಾನೆ. ಆಸ್ತಿ ಇರಬಹುದು, ಅಕೌಂಟ್ ಅಲ್ಲಿ 20 ಲಕ್ಷ 30 ಲಕ್ಷ ಡಿಪಾಸಿಟ್ ಇರಬಹುದು, ಆದ್ರೆ ನಮ್ಮ ಬಡತನ ತಿಳಿಯದೇ ಇದ್ರೆ ಇದು ಯಾವುದು ನಮ್ಗೆ ಪ್ರಯೋಜನ ಆಗಲ್ಲ. ಆತ್ಮದ ಬಡತನ. ಪ್ರೈಸ್ ದಿ ಲಾರ್ಡ್. ಸೊ ನೀವೇ ಯೋಚನೆ ಮಾಡಿ, ಯಾವಾಗ ಅದೊಂದುಗಾರ ನಮ್ಮ ಮಗನಿಗೆ ತನ್ನ ಆತ್ಮದ ಬಡತನವನ್ನು ಗೊತ್ತಾಗಿದೆಯೋ ಆ ಕ್ಷಣ ಅಲ್ಲಿಂದ ಎದ್ದರು. ಅವನೆದ್ದು ಅಪ್ಪನ ಮನೆಗೆ ಹೋದ್ರು. ನಾವೊಬ್ಬೊಬ್ಬರು ಹಾಗೇನೆ, ನಮ್ಮ ಆತ್ಮದ ಬಡತನವನ್ನು ಗೊತ್ತಾಗುವಾಗ ಓಡಿ ಅಪ್ಪನ ಮನೆಗೆ ನಾವು ಹೋಗ್ತೀವಿ. ಇದು ಗೊತ್ತಾಗದೇ ಇದ್ರೆ ಅಪ್ಪನ ಮನೆಗೆ ಹೋಗಕ್ಕೆ ನಮ್ಮಿಂದ ಆಗುವುದೂ ಇಲ್ಲ. ಪ್ರಿಯರೇ, ಇದು ಸದಾ ಸತ್ಯವಾದ ವಾಕ್ಯವಾಗಿದೆ. ವಚನದಲ್ಲಿ ದುಂದುಗಾರನ ಮಗನ ಜೀವನದಲ್ಲಿರುವ ಹಾಗೆ ಈ ದುಂದುಗಾರನ ಮಗನು ಅಂತ ಹೇಳುವಾಗ ನಾವು ಒಬ್ಬೊಬ್ಬರೇ. ನಮ್ಮ ಆತ್ಮದ ಬಡತನವನ್ನು ಗೊತ್ತಾಗದೇ ಇರುವಾಗ ನಾವು ಹಂದಿಯ ಗೂಡಲ್ಲಿ ಇರುವವರು. ಗೊತ್ತಾಗುವಾಗ ಅಪ್ಪನ ಹತ್ತಿರಕ್ಕೆ ಓಡಿ ಹೋಗುವರು. ಬೇರೆ ನಾವಾಗಿರುವ ಹಂದಿಯ ಗೂಡಿನಿಂದ ಎದ್ದೇಳಬೇಕಾದ ಸಮಯವಾಯಿತು. ಎದ್ದು ಅಪ್ಪನ ಮನೆಗೆ ಹೋಗ್ಬೇಕಾದ ಸಮಯವಾಯಿತು. ನೋಡಿ, ನೀವು ಸಂತ ಪೌಲನ ಬಗ್ಗೆ ನೋಡುವುದಾದ್ರೆ ಪ್ರೇಷಿತರ ಕಾರ್ಯಕಲಾಪ 9ನೇ ಅಧ್ಯಾಯ 1ರಿಂದ ಓದುವಾಗ ಸಂತ ಪೌಲನ ಬಗ್ಗೆ ಶಶಿಕಲಾ ಸಿಸ್ಟರ್ ನಿಮ್ಮ ಅಭಿಪ್ರಾಯ ಏನು? ಸಂತ ಪೌಲನಿಗೆ ಏನಾದ್ರೂ ಕೊರತೆ ಇತ್ತ ಅಕಾರ್ಡಿಂಗ್ ಟು ಸೌಲ್? ನಿಜ ಬ್ರದರ್, ನನ್ಗೆ ಪೌಲರಿಗೆ ನೆನ್ಸ್ಕೊಂಡ್ರೆ ಹೆಂಗಿದ್ದಿದ್ ಮನುಷ್ಯ, ಅಷ್ಟು ಒಂದು ಅಹಮಲಿ, ಆ ಒಂದು ಅವ್ರಿಗೆ ಹಿಂಗೆ ತಾಳ್ಮೆಯಿಂದ ನಡ್ಕೊಳ್ಳೋದು, ತಗ್ಗಿ ಬಾಳೋದು ಅನ್ನೋದೇ ಏನು ಗೊತ್ತಿರ್ಲಿಲ್ಲ. ಆ ರೀತಿ ಒಂಥರ ರಿಚ್ನೆಸ್, ಪೊಸಿಷನ್ಸ್ ಎಲ್ಲ ಇದೆ ಬ್ರದರ್. ಎವ್ರಿಥಿಂಗ್ ಪವರ್. ಈ 9:4 ನೀವು ಅಲ್ಲೇ ಇಟ್ಕೊಂಡು ಫಿಲಿಪಿಯರಿಗೆ ಬರೆದ ಪತ್ರಕ್ಕೆ ಹೋಗಿ. ಫಿಲಿಪಿಯರಿಗೆ ಬರೆದ ಪತ್ರ 3:5 ಓದಿ. ಹುಟ್ಟಿದ 8ನೆಯ ದಿನ ನನಗೆ ಸುನ್ನತಿಯಾಯಿತು. ಹುಟ್ಟಿನಿಂದ ನಾನು ಇಸ್ರಾಯೇಲನು, ಬೆನ್ಯಾಮೀನ ಕುಲದವನು, ಅಪ್ಪಟ ಇಬ್ರಿಯನು, ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ನಿಷ್ಠಾವಂತ ಫರಿಸಾಯನು, ಮತಾಸಕ್ತಿ ದೃಷ್ಟಿಯಿಂದ ಧರ್ಮಸಭೆಯ ಹಿಂಸಕನು, ಧರ್ಮಶಾಸ್ತ್ರ ವಿಧಿ ನಿಯಮಗಳ ಪಾಲನೆಯಲ್ಲಿ ನಿಂದಾರಹಿತನು. ಮುಂದಕ್ಕೆ ಓದಬೇಕು ಬ್ರದರ್. ಇವನ್ನೆಲ್ಲ ಲಾಭವೆಂದು ಪರಿಗಣಿಸಿದ್ದ ನಾನು. ಸಾಕು ಸಾಕು. ನೋಡಿ, ಈ 5-6 ವಚನಗಳು ಸಂತ ಪೌಲನ ಬಗ್ಗೆ ಬರೆದಿರೋದು ಒಬ್ಬ ಯಹೂದ್ಯನಿಗೆ ಅಂದ್ರೆ ನಿಜವಾಗಿಯೂ ಅಂದ್ರೆ ಅಭಿಮಾನದ, ಅಂದ್ರೆ ಪ್ರೌಡ್ ಆಗಿ ನಿಲ್ಲಬೇಕಾದ ಪಾಯಿಂಟ್ಸೇ. 8ನೇ ದಿನ ಸುನ್ನತಿ. ಓಕೆ, ಬೆಂಜಮಿನ್ ಗೋತ್ರದವನು, ಇಸ್ರಾಯೇಲ್ ಇರುವವನು, ಹೀಬ್ರಿಯನು, ಪಾರಸ್ಯವನು. ಓಕೆ, ಇದೆಲ್ಲ ಇವನ ಪ್ಲಸ್ ಪಾಯಿಂಟ್ ಮಾತ್ರನೇ. ಇವನ ರಿಚ್ನೆಸ್ ಅದು, ಎಲ್ಲಾ ರೀತಿಯಲ್ಲೂ ರಿಚ್ ಆದವನು. ಓಕೆ ಪ್ರಿಯರೇ, ಇಷ್ಟು ರಿಚ್ ಆದ ಈ ಸಂತ ಪೌಲನು ಆರ್ಥಿಕವಾಗಿ ಮಾತ್ರವಲ್ಲ, ಎಲ್ಲಾ ರೀತಿಯಲ್ಲೂ ತುಂಬಾ ಹೈ ಲೆವೆಲ್ ಅಲ್ಲಿ. ಗಮಾಲಿಯಲ್ ಎಂಬ ಮುಖ್ಯ ಯಾಚಕರ ನಂತರ ನೆಕ್ಸ್ಟ್ ಆಗ್ಬೇಕಾದವನು ಸಂತ ಪೌಲನೇ. ನಾವ್ ಹೇಳಿದೀವಲ್ಲ, ಈ ಮುಖ್ಯ ಯಾಚಕರ ಬಳಿಗೆ ಯೇಸುವನ್ನು ಕರ್ಕೊಂಡು ಹೋದ್ರು ಅಂತೆಲ್ಲ ನಾವು ಹೇಳ್ತೀವಲ್ಲ. ನೆಕ್ಸ್ಟ್ ಟೈಮ್ ಅಲ್ಲಿ ಮುಖ್ಯ ಯಾಚಕರಾಗಬೇಕಾದವರು ಈ ಸೌಲನೇ. ಸೊ ಎಷ್ಟು ಯಾವ ರೇಂಜ್ ಅಲ್ಲಿ ಇದ್ದವರು. ಇವನಿಗೆ ಪ್ರಾಬ್ಲಮ್ ಏನಿತ್ತಂದ್ರೆ ಇವನ ಬಡತನ ಇವನಿಗೆ ಗೊತ್ತಿರ್ಲಿಲ್ಲ. ಇವನ ಬಡತನ ಏನು ಅದು ಯಾರಿಗೂ ಅವನಿಗೆ ಹೇಳ್ಕೊಡಕ್ಕೂ ಸಾಧ್ಯ ಇಲ್ಲ. ಸೆಂಟ್ ಪಾಲ್ ಎಂಬ ಒಂದು ಫಿಲಿಂ ಇದೆ, ಅದು ನೋಡುವಾಗಲೂ ಸುಮಾರು ಒಂದು ವ್ಯಕ್ತಿ ಹೇಳ್ಕೊಡಕ್ಕೆ ಒಂದು ಹುಡುಗಿ ಟ್ರೈ ಮಾಡ್ತಾ ಇದ್ದಾಳೆ ಇವನಿಗೆ ಹೇಳ್ಕೊಡಕ್ಕೂ. ಆದ್ರೆ ಅವ ಕೇಳ್ತಾನೆ ಇಲ್ಲ. ಅವನ ಅಹಂಕಾರದಲ್ಲೇ ನಾನೆಲ್ಲ ಪರ್ಫೆಕ್ಟ್ ಆಗಿದ್ದೇನೆ ಎಂಬ ಅವಸ್ಥೆಯಲ್ಲೇ ಮುಂದೆ ಹೋಗ್ತಾ ಇದ್ದ. ಇವನ ಬಡತನ ಏನು? ಸಂತ ಪೌಲನ ಬಡತನ ಇದ್ದೇ ಹೇಳ್ತೀರಾ? ಸಂತ ಪೌಲನ ಬಡತನ
ಅದೇ ಅವನ್ ಬಡತನ ಅಂದ್ರೆ ಬ್ರದರ್, ಅವನಲ್ಲಿರೋ ಅಜ್ಞಾನ, ಅವನ್ ಯಾವ್ದನ್ನು ಅವನು ಗುರುತಿಸ್ಲೇ ಇಲ್ಲ. ಅಹಂಕಾರ ಇವೆಲ್ಲವೂ, ಆದ್ರೆ ಅದೇ ಅವನಿಗೆ ಸಿರಿತನ ಆಗಿತ್ತು ಬ್ರದರ್. ಅವನ ಬಡತನ ಇದಾಗಿದೆ. ಪ್ರೇಷರ ಕಾರ್ಯಕಲಾಪ 9:4 ಅದು ಮಾತ್ರ ಅವನಿಗೆ ಗೊತ್ತಿರ್ಲಿಲ್ಲ. ಬಾಕಿ ಎಲ್ಲ ಗೊತ್ತಿತ್ತು ಅವನಿಗೆ. ಜ್ಞಾನಿಯಲ್ಲಿ ಜ್ಞಾನಿ. ಓದಿ. ಅವನು ನೆಲ ಅವನು ಸೌಲನೆ ಸೌಲನೆ ನನ್ನನ್ನೇಕೆ ಹಿಂಸಿಸುತ್ತಿರುವೆ ಎಂಬ ವಾಣಿ ಅವನಿಗೆ ಕೇಳಿಸಿತು. ಆಗ ಒಂದು ಅವನು ಇದುವರೆಗೆ ಸೌಲನ ಸ್ಥಾನ ಅಂದ್ರೆ ಅವನು ದೊಡ್ಡ ಒಂದು ಲೆವೆಲ್ ಅಲ್ಲಿ ಇದ್ದವರು. ಸೌಲನ ಸ್ಥಾನ ನಿಜವಾಗಿಯೂ ಆ ಸಮೂಹದಲ್ಲಿ ತುಂಬಾ ಒಂದು ಸ್ಥಾನದಲ್ಲಿ, ಪ್ರಭುವನ್ನೇ ಗುರುತಿಸಲಿಲ್ಲ ಅವನು. ಕುದುರೆಯ ಮೇಲೆ ಅಹಂಕಾರದಲ್ಲಿ ಓಡಿ ಹೋಗ್ತಾ ಇದ್ದ. ಆದ್ರೆ ಅವನ ಬಡತನವನ್ನು ತಿಳಿಯಲಿ ಎಂದೇಳಿ ಬೇರೆ ಯೇಸುಸ್ವಾಮಿ ಅವನನ್ನು ಕುದುರೆ ಮೇಲಿಂದ ಕೆಳಗೆ ಬೀಳಿಸಿದರು. ಕೆಲವೊಮ್ಮೆ ನಮ್ಮ ಬಡತನವನ್ನು ತಿಳಿಯುವುದಕ್ಕೆ ನಾವು ಕುದುರೆ ಮೇಲೆ ಸಂಚರಿಸ್ತಾ ಇರುವಾಗ ಆಗಲ್ಲ, ಕೆಳಗೆ ಬೀಳಲೇಬೇಕಾಗ್ತದೆ. ಇಲ್ಲದೆ ಇದ್ರೆ ನಮ್ಮ ಬಡತನ ಗೊತ್ತಾಗಲ್ಲ. ಆಗ ನಾವು ಯೋಚನೆ ಮಾಡ್ತೀವಿ, ಸ್ವಾಮಿ ನಾವು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ವಿ, ಯಾಕೆ ನನ್ನನ್ನು ಯಾಕೆ ಬೀಳಿಸಿರುವುದು? ನಿಮ್ಗೆ ನೇರವಾಗಿ ನಿಮ್ಮ ಬಡತನದ ಬಗ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ನೋಡಿ, ಕುದುರೆ ಮೇಲಿದ್ದ ಬಿದ್ದ ನಂತರ ಸ್ವಾಮಿಯ ಸ್ವರ ಕೇಳ್ತಾ ಇದ್ದಾರೆ, ಸೌಲನೆ ನನ್ನನ್ನೇಕೆ ಹಿಂಸಿಸುತ್ತೀಯಾ? ಪೌಲನ ಬಡತನ ಏನೋ, ಪ್ರಭು ನೀವ್ ಯಾರು ಅಂತ ಕೇಳು, ಪ್ರಭುನೇ ಗೊತ್ತಿಲ್ಲ ಅವನಿಗೆ. ಪೌಲನ ಬಡತನ ಈ ಕ್ರೈಸ್ತ ಸಭೆಯನ್ನು ಹಿಂಸಿಸುತ್ತಾ ಇರುವುದು. ಅದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವನ ಪ್ರಕಾರ ಇದು ಕರೆಕ್ಟೇ, ದಿಸ್ ಈಸ್ ದ ರೈಟ್ ಥಿಂಗ್ ಅವನ ಚಿಂತೆಯ ಪ್ರಕಾರ. ಆದ್ರೆ ಅವನಿಗೆ ಆ ಬಡತನ ಗೊತ್ತಾಗ್ತಾ ಇಲ್ಲ. ಈ ಬಡತನವನ್ನು ತಿಳಿಸಲು ದೇವರವನ್ನ ಕತ್ತೆಯ ಮೇಲಿಂದ ಬೀಳಿಸಬೇಕಾಗಿ ಬಂದು ಅವನ ಕಣ್ಣುಗಳು ಕಾಣದೇ ಇರುವಂತೆ ಆಗಬೇಕಾಗಿ ಬಂತು. ಆಗ ಸ್ವಾಮಿ ನಿಮ್ಮನ್ನು ಯಾಕೆ ನಾನು ದಂಡಿಸಿರುವುದು, ಪೀಡಿಸಿರುವುದು? ಯಾವಾಗ ನಾನು ನಿಮ್ಗೆ ತೊಂದರೆ ಕೊಟ್ಟಿರುವುದು? ಆಗ ದೇವರು ಏನ್ ಹೇಳಿದ್ದಾರೆ? ನನ್ನ ಜನರಿಗೆ ತೊಂದರೆ ಕೊಡುವಾಗಲೆಲ್ಲ ನೀವು ನನಗೇನೇ ತೊಂದರೆ ಕೊಡುವುದು. ಈ ಬಡತನದ ಅವಸ್ಥೆ ಅಲ್ಲಿ ಬಿದ್ದಾಗ ಮಾತ್ರ ಇವರಿಗೆ ಗೊತ್ತಾಯಿತು. ಅದು ಆನ್ ದ ಸ್ಪಾಟ್ ಕಂಪ್ಲೀಟ್ ಆಗಿ ಗೊತ್ತಾಗಿಲ್ಲ. ಸುಮಾರು 3 ದಿನಗಳು ಇವನ ಅಂಥನಾಗಿದ್ದ, ಕುರುಡನಾಗಿದ್ದ. ಈ 3 ದಿನಗಳ ಕಾಲ ತಗೊಂಡ್ರು ಇವನ ಆತ್ಮದ ನಿಜವಾದ ಬಡತನವನ್ನು ತಿಳಿಯಲು. ಪ್ರಿಯರೇ, ಬಡತನವನ್ನು ತಿಳಿಯದೆ ನಾವು ಅಲ್ಲಿಂದ ಎದ್ದೇಳಲು ಸಾಧ್ಯ ಆಗಲ್ಲ. ಬಡವನಾಗಿನೇ ಕಂಟಿನ್ಯೂ ಆಗ್ತದೆ. ಬಡತನವನ್ನು ನಿಜವಾಗಿ ತಿಳಿದು ಬಿಟ್ರೆ ಆಗ ನಮ್ಗೆ ಗೊತ್ತಾಗ್ತದೆ, ಇದು ಬೇಡ, ನಾನು ಈ ಕಡೆ ತಿರುಗುತ್ತೀನಿ. ಈ ತಿಳಿಯುವುದು ಕೃಪೆ ನೋಡಿ, ಇದು ದೇವರೇ ತೋರಿಸಿಕೊಟ್ಟಿರುವುದು. ಸಂತ ಪೌಲನಿಗೆ ಯೇಸು ಸ್ವಾಮಿಯೇ ಅವನ ಬಡತನವನ್ನು ತೋರಿಸಿಕೊಡುವುದಾದ್ರೆ, ನಮಗೂ ನಮ್ಮ ಬಡತನವನ್ನು, ನಮ್ಮ ಆತ್ಮದ ಬಡತನವನ್ನು ತೋರಿಸಿಕೊಡಲು ಅತಿ ಯೋಗ್ಯತೆ ಇರುವವರು, ಶಕ್ತಿ ಇರುವವರು ಯೇಸು ಸ್ವಾಮಿ ಮಾತ್ರ. ಅದಕ್ಕೆ ನಾನು ಹೇಳಿದ್ದು, ಸ್ವಾಮಿಯಲ್ಲಿ ಪ್ರಾರ್ಥಿಸಬೇಕು, ಸ್ವಾಮಿ ನನ್ನ ಆತ್ಮದ ಬಡತನ ನನಗೆ ತೋರಿಸಿಕೊಡಿ. ನಾನೆಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ದೇನೆ, ಆದರೆ ನನ್ನಲ್ಲಿರೋ ವೀಕ್ನೆಸ್ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಆತ್ಮದ ಕೊರತೆ, ನಮ್ಮ ಪಾಪ ಅವಸ್ಥೆ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಜಸ್ಟಿಫೈ ಮಾಡಿ ಹೋಗ್ತೀವಿ, ನಾನೇನ್ ತಪ್ಪು ಮಾಡಿದ್ದೆ ಅಂದೆ. ಆದ್ರೆ ಈ ಬಡತನದ ಅವಸ್ಥೆ ಗೊತ್ತಾಗ್ಬಿಟ್ರೆ ಪ್ರಿಯರೇ, ಅಲ್ಲಿಂದ ನಾವು ಎದ್ದೇಳಲು ಸಾಧ್ಯ. ಅಲ್ಲಿ ಬಿದ್ದ ಸೌಲನು ಎದ್ದಿರುವುದು ಬಡತನವನ್ನು ಗೊತ್ತಾಗಿ ಪೌಲನಾಗಿ ಎದ್ದು ಬಂದರು. ಪ್ರೈಸ್ ದಿ ಲಾರ್ಡ್. ಎದ್ದು ಬಂದವನು ಅದುವರೆಗಿದ್ದ ಆ ಒಂದು ಏನ್ ಹೇಳ್ತೀರಾ, ಆ ಒಂದು ಆಸ್ತಿ, ಆ ಒಂದು ಅಂತಸ್ ಕಡೆಗೆ ಅವನ ಚಿಂತೆನೇ ಇಲ್ಲ. ಅವನ ಕಂಪ್ಲೀಟ್ ದರ್ಶನ ಚೇಂಜ್ ಆಯಿತು. ಬಡತನವನ್ನು, ನಮ್ಮ ನಿಜವಾದ ಬಡತನವನ್ನು ಗೊತ್ತಾದ್ರೆ ನಮ್ಮ ಒಬ್ಬೊಬ್ಬರಲ್ಲಿ ಇದೇ ವ್ಯತ್ಯಾಸ ಬರುತ್ತೆ. ಬೇರೆ ಇದು ಹೇಳುವಾಗ ಫಿಲಿಪಿಯರಿಗೆ ಹೋಗಿ ಬಾಕಿ ಕಂಟಿನ್ಯೂ ಮಾಡಿ 3:8 ಓದಿ.
ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು ಎಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ಮನದಟ್ಟಾಗಿರುವುದರಿಂದ ಎಂದು ಹೇಳುವಾಗ ಅಲ್ಲೇ ನನ್ನ ಬಡತನದ ಅವಸ್ಥೆ ಗೊತ್ತಾಯಿತು. ಪ್ರಭು ಯೇಸುವನ್ನು ನಾನು ಇದ್ ಮಾಡ್ತಾ ಇಲ್ಲ. ಈಗ ನನಗೆ ಅರ್ಥ ಆಯಿತು, ಪ್ರಭು ಯೇಸುವನ್ನು ತಿಳಿಯುವುದೇ ಉತ್ಕೃಷ್ಟ. ಇಲ್ಲಿ ನನ್ಗೊಂದು ವೀಕ್ ಪಾಯಿಂಟ್ ಇದೆ, ಇಲ್ಲಿ ನಾನು ಪೋರ್ ಆಗಿದ್ದೇನೆ, ಇಲ್ಲಿ ನಾನು ಪಿಕಪ್ ಆಗಬೇಕು. ಅದನ್ನು ತಿಳಿದ ನಂತರ ಅವನಿಗೆ ಅರ್ಥ ಆಯಿತು, ನಾನು ಇದುವರೆಗೆ ಈ ಆಸ್ತಿವಂತನು ಬ್ಲೆಸ್ಸಡ್ ಎಂಬ ರೀತಿಯಲ್ಲಿ ಯೋಚನೆ ಮಾಡಿರೋ ವಿಷಯಗಳೆಲ್ಲ ಇಟ್ಕೊಂಡ್ರೆ ಯೇಸುವನ್ನು ತಿಳಿಯಲು ನನ್ನಿಂದ ಸಾಧ್ಯವಾಗುವುದಿಲ್ಲ. ಅದರಿಂದ ನಾನೇನ್ ಮಾಡ್ಬೇಕು, ನಾನೀಗ ಬ್ಲೆಸ್ಸಡ್ ಎಂಬ ರೀತಿಯಲ್ಲಿ ಯೋಚನೆ ಮಾಡುವುದೆಲ್ಲ ಒಂದ್ ಕಡೆ ಬದಿಗುತ್ತಬೇಕು. ಓದಿ ಸಿಸ್ಟರ್. ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಈ ಬ್ಲೆಸ್ಸಡ್ ಆಗಿರುವ ಈ 5-6 ವಚನಗಳಲ್ಲಿರುವ ಬ್ಲೆಸ್ಸಡ್ ಎಲ್ಲ ವ್ಯರ್ಥ. ಬ್ಲೆಸ್ಸಡ್ ಆಗಿರುವುದು ಎಂಬ ರೀತಿಯಲ್ಲಿ ನಾನು ಯೋಚನೆ ಮಾಡಿರೋದೆಲ್ಲ ವ್ಯರ್ಥ ಎಂದು ನಾನು ಎಣಿಸ್ತಾ ಇದ್ದೇನೆ. ಇನ್ನು ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ತೆರೆದು ಬಿಟ್ಟಿದ್ದೇನೆ. ಯೇಸುವನ್ನು ನನಗೆ ಇಲ್ಲ, ಯೇಸು ಇಲ್ಲದೆ ಇದ್ರೆ ನಾನು ಪಕ್ಕಾ ಬಡವನಾಗಿದ್ದೆ. ಸೊ ಈ ಯೇಸುವನ್ನು ನನ್ನ ಆಗಿಸುವುದಕ್ಕೆ, ಅವರು ಇಲ್ಲಿ ಕೂರುವುದಕ್ಕೆ ಆಲ್ರೆಡಿ ಇಲ್ಲಿ ಸುಮಾರು ಐಟಮ್ಸ್ ಕೂತಿದೆ. ನನ್ನ ಮನಸ್ಸಿನಲ್ಲಿ ಸುಮಾರು ಐಟಮ್ ಕೂತಿದೆ, ನಮ್ಮ ಆತ್ಮದಲ್ಲಿ ಸುಮಾರು ಐಟಮ್ ಕೂತಿದೆ. ಐಟಮ್ ಏನು? ಐಟಮ್ ನಂಬರ್ 1, ನಾನೊಬ್ಬ ಇಸ್ರಾಯೇಲ್, ನಾನು ಬೆಂಜಮಿನ್ ಗೋತ್ರದವನು, ನಾನು ಅಂತವನು, ನಾನು ಇಂಥವನು. ಇದು ಆತ್ಮದಲ್ಲಿ ಕುಳಿತಿದೆ. ಇದು ಕೂತಿರುವಾಗ ಇಲ್ಲಿಂದ ಯೇಸುವನ್ನು ಕರ್ಕೊಂಡ್ ಬಂದು ಕೂರ್ಸಕ್ಕೆ ನನ್ಗೆ ಜಾಗ ಇಲ್ಲ. ನಾನೇನ್ ಮಾಡ್ಬೇಕು? ಕೂತಿರುವುದೆಲ್ಲ ಈ ಕಡೆ ಬಿಸಾಡಬೇಕು, ಖಾಲಿ ಮಾಡ್ಬೇಕು. ಸಮಸ್ತವನ್ನು ವ್ಯರ್ಥವನ್ನೇ ಎನಿಸಿದ್ದೇನೆ. ಅವರನ್ನು ನನ್ನದಾಗಿಸುವ ಸಲುವಾಗಿ ಇವುಗಳನ್ನೆಲ್ಲ ಕಸವನ್ನಾಗಿ ಪರಿಗಣಿಸಿದ್ದೇನೆ. ಕಸವನ್ನಾಗಿ, ಕಸ ತೊಟ್ಟಿಗೆ ಬಿಸಾಡಿದ್ದಾರೆ. ನಿಜ ಆಸ್ತಿ ಕಂಡಿಡಿದಾಗ ಮಾತ್ರವೇ ನಿಜ ಬಡತನ ನಮ್ಗೆ ಗೊತ್ತಾಗುವುದು. ನಿಜ ಆಸ್ತಿ ಕಾಣದೇ ಇದ್ರೆ ನಿಜ ಬಡತನ ನಮ್ಗೆ ಗೊತ್ತಾಗಲ್ಲ. ಪೌಲನಲ್ಲಿ ನಿಜ ಆಸ್ತಿ ಕಂಡರು, ಅವನ ಬಡತನದ ಅವಸ್ಥೆ ಅವನಿಗೆ ಗೊತ್ತಾಯಿತು. ಅವನಲ್ಲಿಂದ ಹೊರಗಡೆ ಬರಲು ಪ್ರಯತ್ನ ಪಡ್ತಾ ಇದ್ದಾನೆ. ಹೊರಗಡೆ ಬಂದು ನಿಜವಾದ ಆಸ್ತಿಯನ್ನು ತಗೊಂಡು ಇಲ್ಲಿ ಕೂರಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಿಯರೇ, ಇದು ಆಗಬೇಕು. ಈಗ ನೀವು ನೋಡಿ, ಯಾರು ನಿಜವಾಗಿ ಬ್ಲೆಸ್ಸಡ್? ಸೌಲನ್ ಬ್ಲೆಸ್ಸಡ್, ಪೌಲನ್ ಬ್ಲೆಸ್ಸಡ್? ಪೌಲನ್ ಹೇಗೆ ಬ್ಲೆಸ್ಸಡ್ ಆಯಿತು? ಅದುವರೆಗೆ ಅವನು ಬ್ಲೆಸ್ಸಡ್ ಎಂಬ ರೀತಿಯಲ್ಲಿ ಕಂಡಿರುವುದೆಲ್ಲ ಬಿಸಾಡಿದಾಗ, ನಿಜ ಬ್ಲೆಸ್ಸಡ್ ಅನ್ನು ತಗೊಂಡು ಒಳಗಡೆ ಕೂರಿಸಿದಾಗ ಅವನ್ ನಿಜ ಬ್ಲೆಸ್ಸಡ್ ಆಯಿತು. ಅವನಿಗೆ ದೇವರ ಸಾಮ್ರಾಜ್ಯ ಲಭಿಸಲಾಯಿತು. ಪ್ರಿಯರೇ, ಇದು ಏನಂದರೆ, ನಾನೇನೋ ಇಲ್ಲ ಎಂಬ ಒಂದು ಅರಿವಿಗೆ ನಾನು ಬರುವಾಗ ನಾನೇನ್ ಮಾಡ್ಬೇಕು? ದೇವರನ್ನೇ ಡಿಪೆಂಡ್ ಮಾಡ್ಬೇಕು. ಓಕೆ, ನಾನು ಏನೋ ಇದೆ ಎಂಬ ಅರಿವಿನಲ್ಲಿ ಇರುವಾಗ ನಾನೇನ್ ದೇವರನ್ನ ಡಿಪೆಂಡ್ ಮಾಡ್ಬೇಕಾದ ಅಗತ್ಯ ಇಲ್ಲ. ನಾನು ದೇವರನ್ನ ಡಿಪೆಂಡ್ ಮಾಡುವ ಅವಸ್ಥೆ ಆಗಿದೆ. ದೇವರ ಸಾಮ್ರಾಜ್ಯದಲ್ಲಿ ಆಗಿರುವುದು, ದೇವ ರಾಜ್ಯದಲ್ಲಿ ಆಗಿರುವುದು, ಕಿಂಗ್ಡಮ್ ಆಫ್ ಗಾಡ್ ಅಲ್ಲಿ ಇರುವುದು ಅಂತ ಅರ್ಥ. ನಾನು ಯಾವಾಗ ದೇವರನ್ನ ಡಿಪೆಂಡ್ ಮಾಡಕ್ಕಾಗುತ್ತೆ? ನಾನೇನು ಇಲ್ಲ ಎಂಬ ಅರಿವು ಬರುವ, ಅರ್ಥ ಆಗಿದ್ದಲ್ಲ? ನಾನೇನೋ ಇದೆ ಎಂಬ ಅರಿವು ಬರುವಾಗ ನಾನು ದೇವರನ್ನ ಡಿಪೆಂಡ್ ಮಾಡಕ್ಕೆ ನನ್ನಿಂದ ಆಗಲ್ಲ. ಸೊ ಪ್ರಿಯರೇ, ನಮ್ಮ ಒಬ್ಬೊಬ್ಬರಿಗೂ ಇರುವ ಕರೆಯಾಗಿದೆ, ಬ್ಲೆಸ್ಸಡ್ ಆರ್ ದ ಪೂರ್ ಇನ್ ಸ್ಪಿರಿಟ್, ಫಾರ್ ದೇರ್ಸ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ಇದಿಷ್ಟೇನೆ, ಸಿಂಪಲ್ ಮ್ಯಾಟರ್. ನಾನೇನು ಇಲ್ಲ ಎಂಬ ಅರಿವು ಬರುವಾಗ ನಾನು ಆ ಗೋಡನ್ನು, ದೇವರನ್ನ ಡಿಪೆಂಡ್ ಮಾಡ್ಲೇಬೇಕು, ದೇವರ ಹತ್ತಿರಕ್ಕೆ ಹೋಗಲೇಬೇಕು. ದೇವರ ಹತ್ತಿರಕ್ಕೆ ನಾವು ಎಷ್ಟು ಹತ್ತಿರಕ್ಕೆ ಹೋಗ್ತೀವಿ, ನಾನು ಇಷ್ಟು ಇಲ್ಲ ಎಂದು ಗೊತ್ತಾಗುತ್ತೋ ಅಷ್ಟು ನಾನು ಹತ್ತಿರಕ್ಕೆ ಹೋಗ್ತೀನಿ. ನನ್ಗೆ 50% ಇದೆ ಅಂದ್ರೆ ನಾನು 50% ಹತ್ತಿರಕ್ಕೆನೆ ಹೋಗ್ಬೋದು ದೇವರು. ನಾನು 0 ಆಗಿದ್ದೇನೆ ಅಂತ ಬರುವಾಗ ದೇವರಿಗೂ ನನಗಿರೋ ದೂರ 0 ಆಗ್ತದೆ. ದೇವರಿಗೂ ನನಗಿರುವ ದೂರ 0 ಆಗುವಾಗ ನಾನು ದೇವರ ಸಾಮ್ರಾಜ್ಯದಲ್ಲಿ ಇರ್ತೇನೆ. ಐ ವಿಲ್ ಬಿ ದ ಕಿಂಗ್ಡಮ್ ಆಫ್ ಗಾಡ್. ಪ್ರಿಯರೇ, ಅದರಿಂದ ಇವತ್ತು
ನಮ್ ಟಾರ್ಗೆಟ್ ಇದಿರ್ಬೇಕು. ನೋಡಿ, ನಾನು ಇನ್ನೊಂದ್ 2 ಪಾಯಿಂಟ್ಸ್ ರೆಡಿ ಮಾಡಿದೆ. ಮೋಶೆ ಬಡವನಾಗಿದ್ದ, ಧನವಂತನಾಗಿ, ಫರೋವನ ಪುತ್ರನು ಎಂಬ ರೀತಿಯಲ್ಲಿ ಹೆಸರುವಾಸಿಯಾದ. ಆದ್ರೆ ಅವನಿಗೆ ನಿಜವಾಗಿಯೂ ಅವನು ಈ ಫರೋವನ ಪುತ್ರನು ಏನೂ ಇಲ್ಲ ಎಂಬ ಅರಿವು ಆದಾಗ ಮಾತ್ರವೇ ದೇವರಿಗೆ ಅವನನ್ನು ಉಪಯೋಗಿಸಲು ಸಾಧ್ಯ ಆಗಿರುವುದು. ವಿಮೋಚನ ಕಾಂಡ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ಅವನ ಆತ್ಮದ ಬಡತನ. ವಿಮೋಚನ ಕಾಂಡ 3ನೇ ಅಧ್ಯಾಯ 11ನೇ ವಾಕ್ಯ. ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕಾಗಲಿ ಇಸ್ರಾಯೇಲರನ್ನು ಈಜಿಪ್ಟಿನಿಂದ ಕರೆದುಕೊಂಡು ಬರುವುದಕ್ಕಾಗಲಿ ನಾನು ಎಷ್ಟರವನು ಎಂದನು. ನಾನಿದೆಲ್ಲ ಮಾಡಕ್ ಆಗಲ್ಲ ಸ್ವಾಮಿ ಎಂದು ಅವನ ಬಡತನವನ್ನು ಕಂಡು ಹಿಡಿದಾಗ, ಪ್ರಿಯರೇ, ನಾವು ನೋಡ್ತೀವಿ ದೇವರು ಮತ್ತೆ ಅವನನ್ನು ಉಪಯೋಗಿಸುವುದು, ದೇವರು ಅವನಿಂದ ಕಾರ್ಯ ಮಾಡುವುದನ್ನು ಕಂಡು. ಇದೇ ರೀತಿಯಲ್ಲಿ 4:10 ಹೇಳ್ತಾ ಇದ್ದಾರೆ ವಿಮೋಚನ ಕಾಂಡ. ಆದರೆ ಮೋಶೆ ಸರ್ವೇಶ್ವರನಿಗೆ, ಸ್ವಾಮಿ, ನಾನು ವಾಕ್ಚಾತುರ್ಯ ಇಲ್ಲದವನು ಮೊದಲಿನಿಂದಲೂ, ಹಾಗೂ ತಾವು ನಿಮ್ಮ ದಾಸನ ಸಂಗಡ ಮಾತನಾಡಿದ ಮೇಲೆಯೂ ಹಾಗೆಯೇ ಇದ್ದೇನೆ. ನೋಡಿ, ನನ್ನ ಮಾತು ತೊದಲು, ನನ್ನ ನಾಲಿಗೆ ಮಂದ ಎಂದನು. ನಮ್ಮಲ್ಲಿ ಎಷ್ಟು ಜನ ನಮ್ಮ ಅಧಿಕಾರಿಗಳು ಯಾರಾದ್ರೂ ಜವಾಬ್ದಾರಿ ಕೊಟ್ರೆ ಈ ರೀತಿ ನಮ್ಗೆ ಇರುವ ರಿಯಾಲಿಟಿ ಹೇಳುವರು, ಇಲ್ಲ ನಾನ್ ಮಾಡ್ತೀನಿ ಎಂದು ಹೇಳುವುದು ಹೊರತು, ಈ ತರ ಹೇಳಿದ್ರೆ ನಮ್ ಸ್ಥಾನ ಹೋಗ್ಬಿಟ್ರೆ, ನಮ್ಗೆ ಪ್ರಮೋಷನ್ ಮಿಸ್ ಆಗ್ಬಿಟ್ರೆ, ಇನ್ಕ್ರಿಮೆಂಟ್ ಕಟ್ ಆಗ್ಬಿಟ್ರೆ ಅಲ್ವಾ, ನಾವು ಯಾರು ನಮ್ಮ ಆತ್ಮದ ಬೆಡತನ ಕಂಡುಹಿಡಿಯಲು ರೆಡಿ ಆಗಲ್ಲ. ಆದ್ರೆ ಮೋಶೆ ಬೋಲ್ಡ್ ಆಗಿ ಹೇಳ್ತಾ ಇದ್ದಾರೆ, ನನ್ಗೆ ಮಾತು ಬಲ್ಲವನಲ್ಲ. ಕೆಲವರು ಆರ್ಟಿಫಿಷಿಯಲ್ ಆಗಿ ಹೇಳುವುದಿಲ್ಲ ಎಸ್ಕೇಪ್ ಆಗಕ್ಕೆ, ಅದಲ್ಲ ಇದು. ನನ್ಗೆ ಮಾತು ರಿಯಲ್ ಆಗಿ ಹೇಳ್ತಾ ಇದ್ದಾರೆ. ರಿಯಲ್ ಆಗಿ ಬಡತನವನ್ನು ಕಂಡುಹಿಡಿಯುವಾಗ ರಿಯಲ್ ಆಗಿ ದೇವರು ಕಾರ್ಯ ಮಾಡಲು ಪ್ರಾರಂಭಿಸ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯ ಅಷ್ಟು ಬ್ಲೆಸ್ಸಡ್ ಆಗಿರೋ ಒಂದು ವ್ಯಕ್ತಿ ನಾವೆಲ್ಲೂ ಕಾಣುತ್ತಿಲ್ಲ. ಪ್ರಿಯರೇ, ಈ ಬ್ಲೆಸ್ಸಡ್ ಆಫ್ ದ ಪೂರ್ ಇನ್ ಸ್ಪಿರಿಟ್ ನಾವು ಇವತ್ತು ಕನ್ಕ್ಲೂಡ್ ಮಾಡ್ತೀವಿ. ನಾಳೆ ನೆಕ್ಸ್ಟ್ ಪಾಯಿಂಟ್ ಸ್ಟಾರ್ಟ್ ಮಾಡ್ತೀವಿ. ಇದು ನೀವು ಕೇಳಿ ಬಿಡದೆ ಧ್ಯಾನಿಸಿ ನಮ್ಮ ಒಬ್ಬೊಬ್ಬರ ಬಡತನವನ್ನು ಕಂಡುಹಿಡಿಯಲು ಪ್ರಯತ್ನ ಪಡಿ. ಇವತ್ತು ನಾನೇ ಹೇಳಿದ್ದೇನೆ ಜಾಸ್ತಿ ಟೈಮ್ ತಗೋಬಾರ್ದು ಅಂತ ಹೇಳಿ, ಆದ್ರೆ ಇವತ್ತು ಆಲ್ಮೋಸ್ಟ್ 6-8 ಆಯ್ತು. ಅಂದ್ರೆ ನಮ್ಗೆ ಒಂದು 10-15 ಮಿನಿಟ್ಸ್ ನಾವು ನಮ್ಮ ಡಿಸ್ಕಷನ್ ಅಲ್ಲಿ ಹೋಗಿತ್ತು. ಸೊ ಆದ್ರೆ ಈ ಪಾಯಿಂಟ್ ನೀವು ಸ್ವೀಕರಿಸಿ ನಿಮ್ ಜೀವನದಲ್ಲಿ ಕಾರ್ಯರೂಪಕ್ಕೆ ತನ್ನಿರಿ. ಪ್ರೈಸ್ ದಿ ಲಾರ್ಡ್. ಸೊ ಈ ಪಾಯಿಂಟ್ ಗೆ ನಿಮ್ಗೆ ಏನೆಲ್ಲ ಆಡ್ ಮಾಡಕ್ಕಿದ್ರೆ ದಯವಿಟ್ಟು ಒಬ್ಬೊಬ್ಬರಾಗಿ ಶೇರ್ ಮಾಡಿ, ಆಡ್ ಮಾಡಿ ಹೋಗಿ.